ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತು ಕರೆಂಟ್ ಎನರ್ಜಿ ಆಫ್ ಯೋರ್ ಪಾರ್ಟ್ನರ್. ವಾಟ್ಸ್ ದ ನೆಕ್ಸ್ಟ್ ಆಕ್ಷನ್ ಟುವರ್ಡ್ಸ್ ಯು? ಆ ಥರ ಒಂದು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರು ಯಾವಾಗ ಬೇಕಾದ್ರೂ ನೋಡಬಹುದು. ಮತ್ತಿದು ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ ನಲ್ಲಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಬ್ರೇಕಪ್ ಆಗಿರೋರು ಸಹಿತ ನೋಡಬಹುದು. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಕರೆಂಟ್ ಎನರ್ಜಿ ಆಫ್ ಯೋರ್ ಪಾರ್ಟ್ನರ್. ಈಗ ನಿಮ್ಮ ಪರ್ಸನ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ನೋಡೋಣ ಏನಿರುತ್ತೆ. ದಿ ಮ್ಯಾಜಿಷಿಯನ್. ವಾವ್, ಇಲ್ಲಿ 3 ಆಫ್ ಕಪ್ಸ್, ದಿ ಡೆವಿಲ್ ಕಾರ್ಡ್, ಕಿಂಗ್ ಆಫ್ ವ್ಯಾಂಡ್ಸ್, the Emperor. Bottom of the deck, Justice. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಕಾರ್ಡ್ಸ್ ನೋಡೋಣ. ಇಲ್ಲೊಂದು ಒರಾಕಲ್ ಕಾರ್ಡ್ ನೋಡೋಣ. ಎನರ್ಜಿ, ನಿಮ್ ಪರ್ಸನ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿ, ನಿಮ್ ಬಗ್ಗೆ ಅವರು ಏನ್ ಯೋಚನೆ ಮಾಡ್ತಾ ಇದ್ದಾರೆ, all tied up. Bottom of the deck, healer of the ages. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ನಿಮ್ಮ ಪರ್ಸನ್ ಎನರ್ಜಿ, ಆಲ್ ಟೈಡ್ ಅಪ್, ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ ಆ ತರ ಕಾಣ್ತಾ ಇದೆ. ಇಲ್ಲಿ ದಿ ಡೆವಿಲ್ ಕಾರ್ಡ್, ಕೆಲವು ನೆಗೆಟಿವ್ ಎನರ್ಜಿ ಇರಬಹುದು. ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ, ಅವ್ರಿಗೆ ಏನ್ ಮಾಡೋಕ್ಕೂ ತೋಚ್ತಾ ಇಲ್ಲ. ಕೆಲವು ಸರಿ ನಿಮ್ ಬಗ್ಗೆ ಯೋಚನೆ ಮಾಡ್ಕೋತಾರೆ. ಇಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ತೋರಿಸ್ತಾ ಇದೆ. ಕಿಂಗ್ ಆಫ್ ವ್ಯಾಂಡ್ಸ್, ದಿ ಡೆವಿಲ್ ಕಾರ್ಡ್, ತುಂಬಾ ಬ್ಲಾಂಕ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಜಸ್ಟಿಸ್ ಕಾರ್ಡ್ ಇದೆ, ಮ್ಯಾಜಿಷಿಯನ್ ಕಾರ್ಡ್ ಇದೆ, ಎಂಪರರ್ ಕಾರ್ಡ್ ಇದೆ. ಇಲ್ಲೊಂದು ಫ್ಯೂಚರ್ ಬಂದಾಗ ಒಂದು ಮ್ಯಾಜಿಕ್ ಟರ್ನ್ ತಗೋಬಹುದು. ಕೆಲವೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾರೆ. ಅವರ ಏನೇ ಒಂದು ಹೀಲರ್ ಆಫ್ ದಿ ಏಜಸ್ ಬಾಟಮ್ ಆಫ್ ದಿ ಕಾರ್ಡ್ ಬಂದಿರೋದ್ರಿಂದ ಅವರ ಕೆಲವು ಭಾವನೆಗಳನ್ನ ಅವರು ಹೀಲ್ ಮಾಡ್ಕೋತಾರೆ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೆ ಇಲ್ಲಿ ಕೆಲವರಿಗೆ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೆ ನಿಮ್ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ನೀವಿಬ್ರು ಆ ಸಮಸ್ಯೆಗಳು ಬೇಗ ಕಡಿಮೆ ಆಗುತ್ತೆ ಅಂತಾನೂ ಹೇಳ್ತಾ ಇದೆ. ಇಲ್ಲಿ ಯಾವುದೇ ನೆಗೆಟಿವಿಟಿ ಇರಬಹುದು, ತುಂಬಾ ದಿವಸ ಇರಲ್ಲ ಇಲ್ಲಿ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ದಿ ಎಂಪರರ್ ಕಾರ್ಡ್, ದಿ ಜಸ್ಟಿಸ್ ಕಾರ್ಡ್ ಮತ್ತೆ ಹೀಲರ್ ಆಫ್ ದಿ ಏಜಸ್. ಇಲ್ಲಿ ಯಾವುದೇ ವಿಷಯಕ್ಕೆ ಇಲ್ಲೊಂದು ಆಲ್ ಟೈಡ್ ಅಪ್ ಇರಬಹುದು. ಒಂದು ಆಕ್ಷನ್ ತಗೊಳಕ್ಕೆ ಇಲ್ಲಿ ಕಷ್ಟ ಆಗ್ತಾ ಇದೆ. ಹೌದು, ಅವ್ರಿಗೆ ತುಂಬಾ ಯೋಚನೆ ಮಾಡ್ತಾರೆ. ಆದ್ರೆ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಕೆಲವು ಪರಿಹಾರಗಳು ಸದ್ಯದಲ್ಲೇ ಬರಬಹುದು ಅನ್ನೋದು ಹೇಳ್ತಾ ಇದೆ. ಇಲ್ಲವರೊಂದು ಗ್ರೌಂಡೆಡ್ ಪರ್ಸನ್ ಆಗಿದ್ದಾರೆ. ಇಲ್ಲಿ ಯಾರೇ ಇರಬಹುದು, ಮೇಲ್ ಇರಬಹುದು, ಫಿಮೇಲ್ ಇರಬಹುದು, ಯಾವುದೇ ಸಮಸ್ಯೆಗಳಿರಬಹುದು, ಬೇಗನೆ ಇಲ್ಲಿ ಪರಿಹಾರ ಕಾಣುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ಏನಿರುತ್ತೆ ನೋಡೋಣ. ಪ್ರೆಸೆಂಟ್ ಎನರ್ಜಿ, ಹಿಂದಿನ ಯಾವುದೇ ಒಂದು ಕಾರಣಗಳಿರಬಹುದು, ಸಮಸ್ಯೆಗಳಿರಬಹುದು, ಕೆಲವು ಥರ್ಡ್ ಪಾರ್ಟಿ ರೀಸನ್ ಇರಬಹುದು, ಕೆಲವು ನಿಮ್ ಪರ್ಸನ್ ಬ್ಯಾಡ್ ಹ್ಯಾಬಿಟ್ಸ್ ಗಳಿರಬಹುದು, ಯಾವುದೇ ಕಾರಣ ಇರಬಹುದು ಇಲ್ಲಿ. ಆದ್ರೆ ಮುಂದೆ ಇದೊಂದು ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಇಲ್ಲೊಂದು ಗ್ರೋತ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಈ ರಿಲೇಶನ್ಶಿಪ್ಗೆ, ಆ ತರಾನು ಇಲ್ಲಿ ಹೇಳ್ತಾ ಇದೆ. ಇಲ್ಲಿ 3 ಆಫ್ ಸಾರ್ಟ್ಸ್,
Wheel of Fortune, 7 of Pentacles, Ace of Pentacles, Temperance, bottom of the deck, Knight of Wands. ಇಲ್ಲಿ ಆ ಥರ ನೋಡಿದಾಗ ಏನ್ ಹೇಳುತ್ತೆ, ನಿಮ್ಮ ಎನರ್ಜಿ, ಪ್ರೆಸೆಂಟ್ ಎನರ್ಜಿ ಇಲ್ಲಿ ನಿಮ್ಗೊಂದು ಇಲ್ಲಿ ಬೇಜಾರಿದೆ. 3 ಆಫ್ ಸಾರ್ಟ್ಸ್, ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕೆಲವರಿಗೆ ಇಲ್ಲಿ ಜಾಬ್ ಇಲ್ದೇನೂ ಇರಬಹುದು, ಆದ್ರಿಂದ ಬ್ರೇಕಪ್ ಆಗಿದೆ ಇಲ್ಲಿ. ಆದ್ರೆ ಏಸ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಮತ್ತು ಮ್ಯಾಜಿಷಿಯನ್ ಕಾರ್ಡ್ ಇವೆಲ್ಲ ಏನ್ ಹೇಳತ್ತೆ, ಒಂದು ಪಾಸಿಟಿವಿಟಿ ತೋರಿಸುತ್ತೆ. ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಗೊಂದು ಕೆಲಸ ಆಗಬಹುದು. 2022 ನಿಮ್ಗೆ ಒಂದು ಲಕ್ಕಿ ಇಯರ್ ಆಗಬಹುದು ಮುಂದಿನ ವರ್ಷ. ದಿ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಗೆ ಒಂದು ಅವೇಕ್ನಿಂಗ್ ಇರುತ್ತೆ ನಿಮ್ ಲೈಫಲ್ಲಿ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್, ಜುಪಿಟರ್ ಕಾರ್ಡ್. ನಿಮ್ ಲೈಫಲ್ಲಿ ಒಳ್ಳೆ ಚೇಂಜಸ್ ಬರಬಹುದು. ವೀಲ್ ಆಫ್ ಫಾರ್ಚ್ಯೂನ್ ಇಲ್ಲಿ ಏರಿಸ್, ಎಕ್ವೇರಿಯಸ್, ಲಿಯೋ, ಸ್ಯಾಜಿಟೇರಿಯಸ್, ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್ ಆ ಥರ ರಾಶಿಗಳಲ್ಲಿ ಕಾಣ್ತಾ ಇದೆ. ಲಿಬ್ರಾನೂ ಇದೆ ಇಲ್ಲಿ. ಆದ್ರಿಂದ ನಿಮ್ಗೆ ಮುಂದೆ ಇಲ್ಲಿ ಒಂದು ಒಳ್ಳೆ ಫಾರ್ಚ್ಯೂನ್ ಇರಬಹುದು. ಯಾವುದೇ ವಿಷಯಕ್ಕೆ ಇಲ್ಲಿ ನೀವು ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ನೀವು ಕೆಲವು ಯಾವುದೇ ನೆಗೆಟಿವಿಟಿ ಇರಬಹುದು. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು. ಆದ್ರೆ ಮುಂದೆ ಅದೊಂದು ಪಾಸಿಟಿವ್ ಚೇಂಜ್ ತಗೊಳುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಕೆಲವು ಸರಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಅನ್ನೋದನ್ನು ಹೇಳತ್ತೆ. ಯಾವುದೇ ಒಂದು ರಿಲೇಶನ್ಶಿಪ್ ನ ಬೆಳೆಸಬೇಕಾದ್ರೆ ಅದಕ್ಕೆ ತುಂಬಾ ಸಮಯ ಹಿಡಿದಿರುತ್ತೆ, ನಿಮ್ದು ಡೆಡಿಕೇಶನ್ ಇರುತ್ತೆ. ಆದ್ರೆ ಒಂದ್ಸರಿ ಅದು ಬ್ರೇಕಪ್ ಆದಾಗ ತುಂಬಾ ಬೇಜಾರಾಗುತ್ತೆ, ಅದು ತೋರಿಸ್ತಾ ಇದೆ ಇಲ್ಲಿ. ಯಾವುದೇ ವಿಷಯಕ್ಕೆ ಇರಬಹುದು ಇಲ್ಲಿ, ಅದು ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಆತರ ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ದಿ ಟೆಂಪರೆನ್ಸ್ ಕಾರ್ಡ್ ಸ್ವಲ್ಪ ಪೇಷನ್ಸ್ ಅಂತ ಹೇಳುತ್ತೆ. ಆದ್ರೆ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಹೀಲರ್ ಆಫ್ ದಿ ಏಜಸ್. ಕೆಲವು ಸರಿ ಸುಮ್ಮನೆ ಕೂತ್ಕೊಂಡ್ರೆ ಏನು ಕೆಲಸಗಳು ಆಗಲ್ಲ ಅನ್ನೋದನ್ನು ಹೇಳುತ್ತೆ. ನಿಮ್ ಫ್ರೆಂಡ್ಸ್ ಮುಖಾಂತರ ಆಗ್ಲಿ ಅಥವಾ ನಿಮ್ ರಿಲೇಟಿವ್ಸ್ ಮುಖಾಂತರ ಆಗ್ಲಿ ಕೆಲವು ಕೌನ್ಸಿಲಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅಥವಾ ಕೆಲವರು ಹಿರಿಯರು, ನಿಮ್ಮ ಫ್ಯಾಮಿಲಿನಲ್ಲಿ ಕೆಲವು ಹಿರಿಯರು ಇರಬಹುದು, ಅವ್ರದ್ದೊಂದು ಸಜೆಷನ್ ಎಲ್ಲ ಕೇಳ್ಕೊಂಡಾಗ ನಿಮ್ಗೆ ಕೆಲವು ಉಪಾಯಗಳು ಹೊಳಿಬಹುದು ಅನ್ನೋದನ್ನು ಹೇಳುತ್ತೆ. ಇಲ್ಲಿ ತುಂಬಾ ದಿವಸದಿಂದ ಬ್ರೇಕಪ್ ಆಗಿರೋರ್ಗೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ಗೆ ಒಂದು ಹೊಸ ಬಿಗಿನಿಂಗ್ ಇದೆ. ಏಸ್ ಆಫ್ ಪೆಂಟಿಕಲ್ಸ್, ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್. ಕೆಲವು ಸರಿ ತುಂಬಾ ಕಾಯ್ತಾ ಕೂತ್ಕೊಳ್ಳೋದ್ರಲ್ಲೂ ಟೈಮ್ ವ್ಯರ್ಥ, ವೇಟ್ ಮಾಡಿದ್ರು ಇದರಲ್ಲಿ ಏನು ಪ್ರಯೋಜನ ಸಿಗಲ್ಲ ನಿಮ್ಗೆ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಕೆಲವು ಸರಿ ಬೇಗ ಆಕ್ಷನ್ ತಗೊಳುತ್ತೆ ಕೆಲವರಿಗೆ. ಇಲ್ಲಿ ಹೈ ಪ್ರಿಸ್ಟೆಸ್ ಹತ್ರ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ಸ್ ಬರ್ತಾ ಹೋಗ್ತಾ ಇದೆ. ಜಸ್ಟಿಸ್ ಕಾರ್ಡ್. ಕೆಲವು ನಿಮ್ಗೆ ಮುಂದೆ ಒಳ್ಳೆ ಅಪರ್ಚುನಿಟೀಸ್ ಬರಬಹುದು, ಒಂದು ನ್ಯೂ ಬಿಗಿನಿಂಗ್ ಇರಬಹುದು ನಿಮ್ಗೆ. ಕೆಲವರು ತುಂಬಾ ದಿವಸದಿಂದ ಯಾರು ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಒಳ್ಳೆ ಬಿಗಿನಿಂಗ್ ಇದೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಜಡ್ಜ್ಮೆಂಟ್, ದಿ ಸನ್ ಕಾರ್ಡ್, ಆತರ ಪಾಸಿಟಿವ್ ಕಾರ್ಡ್ಸ್ ಬರ್ತಾ ಇದೆ ಇಲ್ಲಿ. ಆದ್ರಿಂದ ಏನೇ ಇರಲಿ ನಿಮ್ಮ ಸಮಸ್ಯೆಗಳು ಶೀಘ್ರದಲ್ಲೇ ಎಲ್ಲ ಕೊನೆಗೊಳ್ಳುತ್ತೆ. ಒಂದು ಹೊಸ ಬಿಗಿನಿಂಗ್ ಇದೆ ನಿಮ್ ಲೈಫಲ್ಲಿ. ಅಥವಾ ಇನ್ ಕೆಲವರಿಗೆ ಯಾರು ನೀವು ತುಂಬಾ ದಿವಸದಿಂದ ಕಾಯ್ತಾ ಇದ್ದೀರಾ, ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಅವ್ರಿಗೆಲ್ಲ ಒಂದು ಹೊಸ ಬಿಗಿನಿಂಗ್ ಇರಬಹುದು. ಯಾರ್ಯಾರಿಗೆ ತುಂಬಾ ದಿವಸದಿಂದ ಒಂದು ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಕಾಯ್ತಾ ಇದ್ದೀರಾ, ಅವ್ರಿಗೆಲ್ಲ ಒಂದು ಹೊಸ ಬಿಗಿನಿಂಗ್ ಇದೆ, ಒಂದು ಹೊಸ ಡೇಟಿಂಗ್ ಇರಬಹುದು. ಆ ತರನು ಇಲ್ಲಿ ಹೇಳತ್ತೆ. ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್, ದಿ ಮ್ಯಾಜಿಷಿಯನ್ ಕಾರ್ಡ್. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಒಂದು ಗ್ರೋತ್ ಇದೆ, ಒಂದು ಫ್ಯೂಚರ್ ಇದೆ, ಒಂದು ಪಾಸಿಟಿವಿಟಿ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಒಂದು ಬ್ಲೆಸ್ಸಿಂಗ್ ಸಹಿತಾನು ಕಾಣಿಸುತ್ತೆ ಇಲ್ಲಿ, ಏಂಜಲ್ ಬ್ಲೆಸ್ಸಿಂಗ್ಸ್. ಫ್ಯೂಚರ್ ಆಫ್ ದಿಸ್ ರಿಲೇಶನ್ಶಿಪ್ ಏನ್ ಹೇಳತ್ತೆ ಕಾರ್ಡ್ಸ್?
ನಿಮ್ಗೊಂದು ಗೈಡೆನ್ಸ್ ಇರಬಹುದು, ಒಂದು ಫ್ಯೂಚರ್ ಇರಬಹುದು. ನಿಮ್ಗೆ ಈ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ದಿ ಮೂನ್ ಕಾರ್ಡ್. Ace of Swords, Ten of Swords, Six of Wands, the Fool card, bottom of the deck, Page of Cups. This is the Master card. ಇಲ್ಲಿ ನಿಮ್ ಪರ್ಸನ್ ನಿಮ್ಗೋಸ್ಕರ ಒಂದು ಆಕ್ಷನ್ ತಗೋತಾರೆ, ನಿಮಗ್ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ ಹೇಳುತ್ತೆ. ಇಲ್ಲಿ ಕೆಲವರಿಗೆ ಒಂದು ಹೊಸ ಬಿಗಿನಿಂಗ್ ಇರಬಹುದು. ಆಲ್ರೆಡಿ ಯಾರ್ಯಾರು ಕಾಯ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಮೆಸೇಜ್ ಬರಬಹುದು, ಪಾಸಿಟಿವ್ ಮೆಸೇಜಸ್. ಆತರ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಇದೆ. ನಿಮ್ ಪರ್ಸನ್ ಒಂದು ಆಕ್ಷನ್ ತಗೋಬಹುದು. ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ನಲ್ಲೂ ಇದೀರಾ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ಇಲ್ಲಿ ಫೂಲ್ ಕಾರ್ಡ್ ಒಂದು ಹೊಸ ಬಿಗಿನಿಂಗ್ ಹೇಳುತ್ತೆ, ಮತ್ತೆ ಇದೊಂದು ಸಕ್ಸೆಸ್ ಹೇಳುತ್ತೆ. ನಿಮ್ ಪರ್ಸನ್ ಈ ಒಂದು ರಿಲೇಶನ್ಶಿಪ್ಗೋಸ್ಕರ ಕೆಲವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು, ಆಕ್ಷನ್ಸ್ ತಗೋಬಹುದು ಅನ್ನೋದನ್ನು ಹೇಳುತ್ತೆ. ಯಾವುದೇ ಒಂದು ಕಾರಣಗಳಿರಬಹುದು. ಇಲ್ಲಿ 10 ಆಫ್ ಸಾರ್ಟ್ಸ್, ಯಾರ್ಯಾರು 10 ಆಫ್ ಸಾರ್ಟ್ಸ್ ಎನರ್ಜಿನಲ್ಲಿದ್ದೀರಾ ಅವ್ರಿಗೆಲ್ಲ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ ಅನ್ನೋದನ್ನ ಹೇಳುತ್ತೆ. ಕೆಲವುದೇನೇ ಥರ್ಡ್ ಪಾರ್ಟಿ ಸಿಚುಯೇಷನ್ಗಳಿರಬಹುದು, ಅದೆಲ್ಲ ಕೊನೆಗೊಂಡು ಒಂದು ಹೊಸ ಬಿಗಿನಿಂಗ್ ಬರುತ್ತೆ. ಇಲ್ಲಿ ನಿಮ್ಗೋಸ್ಕರ ಇಲ್ಲೊಂದು ಮ್ಯಾನಿಫೆಸ್ಟ್ ಮಾಡ್ಕೋತಾರೆ, ಒಂದು ಆಕ್ಷನ್ ತಗೋತಾರೆ, ನಿಮ್ ಪ್ರಪೋಸ್ ಮಾಡ್ತಾರೆ ಅನ್ನೋದನ್ನು ಹೇಳುತ್ತೆ. ನೈಟ್ ಆಫ್ ಪೆಂಟಿಕಲ್ಸ್, 2 ಆಫ್ ವ್ಯಾಂಡ್ಸ್, ಪೇಜ್ ಆಫ್ ಕಪ್ಸ್. ಆತರ ಇಲ್ಲಿ ಬರ್ತಾ ಇದೆ ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ದಿ ವರ್ಲ್ಡ್ ಕಾರ್ಡ್. ಯಾವುದೇ ನಿಮ್ ನೆಗೆಟಿವಿಟಿ ಇರಬಹುದು, ಅದೆಲ್ಲ ಶೀಘ್ರದಲ್ಲೇ ಕೊನೆಗೊಂಡು ನೈಟ್ ಆಫ್ ಸಾರ್ಟ್ಸ್ ಆದಷ್ಟು ಬೇಗ ನಿಮ್ಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ತೋರಿಸುತ್ತೆ ಅನ್ನೋದನ್ನ ಕಾರ್ಡ್ಸ್ ಎಲ್ಲ ಇಲ್ಲಿ ಹೇಳ್ತಾ ಇದೆ. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಆಲ್ ಟೈಡ್ ಅಪ್, ಆ ಥರ ಒಂದು ಎನರ್ಜಿ ನಿಮ್ದು ಪಾಸ್ಟ್ ಎನರ್ಜಿ ಇದ್ದಾಗ ಇಲ್ಲಿ ಫ್ಯೂಚರ್ ಎನರ್ಜಿ ಏನ್ ತೋರಿಸುತ್ತೆ. ದಿ ಫೂಲ್ ಕಾರ್ಡ್, 6 ಆಫ್ ವ್ಯಾಂಡ್ಸ್, ಒಂದು ಸಕ್ಸೆಸ್ ಇರಬಹುದು, ಒಂದು ನ್ಯೂ ಬಿಗಿನಿಂಗ್ ಇರಬಹುದು. ಯಾವುದೇ ಒಂದು ರಿಲೇಶನ್ಶಿಪ್ ನಲ್ಲಿ ಕೆಲವು ಆರ್ಗ್ಯುಮೆಂಟ್ಸ್ ಇರುತ್ತೆ, ಕೆಲವು ಜಗಳಗಳಿರುತ್ತೆ, ಕೆಲವು ಸರಿ ಬ್ರೇಕಪ್ ಆಗಿರಬಹುದು. ಅವೆಲ್ಲ ಇಲ್ಲಿ ಶಾರ್ಟ್ ಟರ್ಮ್ ಆತರ ಇಲ್ಲಿ ಹೇಳ್ತಾರೆ. ಮುಂದೆ ನಿಮ್ಗೋಸ್ಕರ ನಿಮ್ಗೆ ಪ್ರಪೋಸ್ ಮಾಡಬಹುದು, ಇಲ್ಲೊಂದು ನ್ಯೂ ಬಿಗಿನಿಂಗ್ ಇರಬಹುದು. ಇಲ್ಲಿ ಪೀಸ್ ಕೀಪರ್, ಲೆಟ್ ಗೋ ಆಫ್ ದಿ ನೀಡ್ ಟು ಬಿ ರೈಟ್. ಮತ್ತೆ ಸ್ಟ್ಯಾಗ್, ಟ್ರಸ್ಟ್ ಅಂಡ್ ಥ್ರೈವ್. ಕೆಲವು ಸರಿ ಕೆಲವು ವಿಷಯಗಳಲ್ಲಿ ನಂಬಿಕೆ ಇಟ್ಕೋಬೇಕಾಗತ್ತೆ. ವಿಂಟರ್, ಟೇಕ್ ಕೇರ್ ಆಫ್ ಯೋರ್ ನೀಡ್ಸ್. ಮೂನ್, ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜಸ್. ನಿಮ್ಗೆ ಟ್ಯಾರೋ ಕಾರ್ಡ್ ಅಲ್ಲೂ ಮೂನ್ ಬಂದಿದೆ. ಇಲ್ಲಿ ಶೀಲ್ಡ್ ಮೇಡನ್, ಮೇಕ್ ಪ್ಲಾನ್ಸ್ ಅಂಡ್ ಫೋಕಸ್ ಆತರ ಹೇಳ್ತಾ ಇದೆ. ಇದಕ್ಕೆ ಬಾಟಮ್ ಆಫ್ ದಿ ಡೆಕ್, ಈಗಲ್, ಸಿ ಫ್ರಮ್ ಎ ಹೈಯರ್ ಪರ್ಸ್ಪೆಕ್ಟಿವ್. ಆತರ ನೋಡಿದಾಗ ನಿಮ್ಗೆ ಇಲ್ಲಿ ಏನೇನ್ ಮೆಸೇಜ್ಗಳು ಬರ್ತಾ ಇದೆ. ಮೇಕ್ ಪ್ಲಾನ್ಸ್ ಅಂಡ್ ಫೋಕಸ್, ಲೆಟ್ ಗೋ ಆಫ್ ದಿ ನೀಡ್ ಟು ಬಿ ರೈಟ್. ನಂದೇ ನಡಿಬೇಕು, ನಾನೇ ಸರಿ, ನಾನು ಹೇಳೋದೇ ಸರಿ, ಆತರ ಕೆಲವು ನಿಮ್ಮ ಡಾಮಿನೆನ್ಸ್ ಅದನ್ನ ಬಿಡಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಕೆಲವು ಸರಿ ಸೋಲ್ಬೇಕಾಗತ್ತೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನು ಹೇಳತ್ತೆ.
ಟ್ರಸ್ಟ್ ಅಂಡ್ ಥ್ರೈವ್. ಕೆಲವು ಏನೇ ಡೌಟ್ಗಳಿರಬಹುದು ನಿಮ್ ರಿಲೇಶನ್ಶಿಪ್ನಲ್ಲಿ. ಕೆಲವು ಸರಿ ಪೇಷನ್ಸ್ ಇಂದ ಮುಂದೆ ಹೋದಾಗ ಕೆಲವು ಕೆಲಸಗಳಾಗುತ್ತೆ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ಟೇಕ್ ನೋಟ್ ಆಫ್ ಯುವರ್ ಇಂಟ್ಯೂಟಿವ್ ಮೆಸೇಜಸ್. ದಿ ಮೂನ್ ಕಾರ್ಡ್. ನಿಮ್ ಮನಸ್ಸು ಏನ್ ಹೇಳುತ್ತೆ ಒಳಗಡೆ. ತುಂಬಾ ಲಾಂಗ್ ಟೈಮ್ ಇಂದ ಬ್ರೇಕಪ್ ಅಲ್ಲಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಕೆಲವರಿಗೆ ಮನಸ್ಸು ಹೇಳುತ್ತೆ, ಇಂಟ್ಯೂಟಿವ್ ಮೆಸೇಜಸ್ ಕೊಡುತ್ತೆ. ಅದು ಅವ್ರು ಕಾಲ್ ಮಾಡ್ತಾರಾ ಇಲ್ವಾ, ನೀವು ಅದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ. ಸುಮ್ಮನೆ ಬ್ಲೈಂಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಹೇಳುತ್ತೆ. ಬಿಲೀವ್ ಇನ್ ಯೋರ್ ಸೆಲ್ಫ್. ಮತ್ತೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು, ಏನ್ ಮೆಸೇಜಸ್ ಕೊಡ್ಬೋದು, ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ಬೋದು. ಒಂದು ನ್ಯೂ ಬಿಗಿನಿಂಗ್ ಇರಬಹುದು ಇಲ್ಲಿ ಕೆಲವರಿಗೆ. ಪ್ರೊಟೆಕ್ಷನ್. ಲವ್. ಗ್ರಾಟಿಟ್ಯೂಡ್. ಸೆಂಟ್ರಿಂಗ್. Adventure. Bottom of the deck. Ancestors. ಇಲ್ಲಿ ಕೆಲವು ಸರಿ ಏನ್ ಹೇಳ್ತಾ ಹೋಗುತ್ತೆ ನಿಮ್ಗೆ ಆತರ ನೋಡಿದಾಗ. ಪ್ರೊಟೆಕ್ಷನ್. ಇಲ್ಲಿ ಶೀಲ್ಡ್ ಮೇಡನ್ ಕಾರ್ಡ್ ಬಂದಿತ್ತು ನಿಮ್ಗೆ. ಮೇಕ್ ಪ್ಲಾನ್ಸ್ ಅಂಡ್ ಫೋಕಸ್. ಕೆಲವು ಸರಿ ನಿಮ್ ಮನಸ್ಸಲ್ಲಿ ಏನಿದೆ, ನಿಮ್ ಒಳಮನಸ್ಸು ಏನ್ ಹೇಳತ್ತೆ, ಆ ತರನು ಕೆಲವು ಸರಿ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಕಾಯೋದಾಗ್ಲಿ ಅಥವಾ ಯಾವುದೋ ಅನ್ನೋನ್ ಪರ್ಸನ್ ನ ಬಿಲೀವ್ ಮಾಡೋದಾಗ್ಲಿ ಬಿಟ್ಟು ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಕಾಡಿಲ್ಲಿ ಹೇಳ್ತಾ ಇದೆ ನಿಮ್ಗೆ. ಇಲ್ಲಿ ದೇರ್ ಈಸ್ ಲವ್ ಇನ್ ಯೋರ್ ರಿಲೇಶನ್ಶಿಪ್. ಮತ್ತೆ ಗ್ರಾಟಿಟ್ಯೂಡ್. ನಿಮ್ ಲೈಫ್ ಅಲ್ಲಿ ಏನ್ ಬಂದಿದೆ, ಏನಿದೆ, ಬಿ ಗ್ರೇಟ್ಫುಲ್ ಟು ದಿ ಡಿವೈನ್. ಕೆಲವು ಸರಿ ಬ್ರೇಕಪ್ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಕೆಲವು ಸರಿ ಒಳ್ಳೇದಕ್ಕೇನೆ ಆಗೋದದು. ಯಾವುದೋ ಬೇಡದಿರೋ ರಿಲೇಶನ್ಶಿಪ್ ನ ಮಾಡಿಕೊಂಡು, ಆರ್ಗ್ಯುಮೆಂಟ್ಸ್ ಮಾಡಿಕೊಂಡು, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋಂಥ ಒಂದು ಪರಿಸ್ಥಿತಿನ ದೇವರೇ ಬೇಕು ಅಂತ ಮಾಡಿರ್ತಾರೆ ಇಲ್ಲಿ ಕೆಲವು ಸಾರಿ. ಸೊ ಬಿ ಗ್ರೇಟ್ಫುಲ್ ಫಾರ್ ದಟ್. ಮೇ ಬಿ some good person will come into your life. ಆದ್ರಿಂದ ಕೆಲವು ಬೇಡದಿರೋ ರಿಲೇಶನ್ಶಿಪ್ಗಳನ್ನ ಬಿಟ್ಟು ನೀವು ಮುಂದೆ ಹೋಗಿ ಅಂತ ಇಲ್ಲಿ ಕೆಲವರಿಗೆ ಹೇಳುತ್ತೆ ಇದು. ಅಡ್ವೆಂಚರ್. ಮುಂದೆ ನಿಮ್ ಜೀವನದಲ್ಲಿ ಹೊಸ ಯಾರೋ ಬರಬಹುದು. ಆದ್ರಿಂದ ಇಲ್ಲಿ ಕೆಲವರಿಗೆ ಕೆಲವು ಮೆಸೇಜಸ್ ಇದೆ, ಕೆಲವರಿಗೆ ಇಲ್ಲಿ ಆನ್ಸೆಸ್ಟರ್ ಬ್ಲೆಸ್ಸಿಂಗ್ಸು ಇರಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರ್ಯಾರಿಗೆ ಏನೇನು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ. ಆತರ ಇಲ್ಲಿ ನಾನು ಹೇಳ್ತಾ, ನಿಮ್ ಲೈಫಲ್ಲಿ ಮುಂದೆ ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ಗಳು ಬರಲಿ, ನಿಮ್ ರಿಲೇಶನ್ಶಿಪ್ ಚೆನ್ನಾಗಾಗ್ಲಿ, ಆತರ ಇಲ್ಲಿ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.